ನಾನೊಂದು ಶಾರ್ಟ್ ವಿಡಿಯೋ ಮಾಡಿ ಹೇಳಿದ್ದೆ, ಈ ಟ್ರಂಪ್ ಬೇಕು ಅಂತಾನೆ ಈ ಸ್ಟಾಕ್ ಮಾರ್ಕೆಟ್ನ ಕೆಳಗೆ ಬೀಳಿಸ್ತಾ ಇದ್ದಾನೆ ಅಂತ. ಅದನ್ನು ನೀವು ಎಷ್ಟು ಜನ ನೋಡಿದಿರೋ, ನೋಡಿ ಎಷ್ಟು ಜನ ಸೀರಿಯಸ್ ಆಗಿ ತಗೊಂಡಿದ್ದೀರೋ ಗೊತ್ತಿಲ್ಲ, ಆದರೆ ಇವಾಗ ಅದು ನಿಜ ಆಗ್ತಾ ಇದೆ. ನಿನ್ನೆ ಅಂದರೆ ಏಪ್ರಿಲ್ 9ನೇ ತಾರೀಕು S&P 500 ಅಮೆರಿಕದ ಅತಿ ದೊಡ್ಡ ಇಂಡೆಕ್ಸು ಒಂದೇ ದಿವಸದಲ್ಲಿ 9.5% ಮೇಲೋಗಿದೆ. ಇದು 2008 ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ 10% ಮೇಲೋಗಿತ್ತು. ಅವಾಗ ಅದು ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಇಂಡೆಕ್ಸು 60% ಕೆಳಗೆ ಬಿದ್ದಿತ್ತು. ಅವಾಗ 10% ಮೇಲೋಗೋದು ಬೇರೆ, ಇವಾಗ ಒಂದೇ ದಿವಸದಲ್ಲಿ 9.5% ಮೇಲೋಗಿದೆ. ಅಮೆರಿಕದ ಟೆಕ್ ಇಂಡೆಕ್ಸ್ ಅಂತ ಕರೆಸ್ಕೊಳ್ಳೋ ನ್ಯಾಸ್ಡ್ಯಾಕ್ ಇಂಡೆಕ್ಸು 2001ರಲ್ಲಿ ಈ ತರ ಮೇಲೋಗಿತ್ತು. ಇವಾಗ ಒಂದೇ ದಿವಸದಲ್ಲಿ 12.5% ಮೇಲೋಗಿದೆ. ಸುಮಾರು 25 ವರ್ಷ ಆದ್ಮೇಲೆ ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಈ ತರ ಮೇಲೋಗ್ತಾ ಇದೆ. ಇದು ಇಂಡೆಕ್ಸ್ ಮೇಲೆ ಹೋಗ್ತಾ ಇರೋದು. ಇಂಡೆಕ್ಸ್ ಅಂದರೆ ನಮ್ಮ ನಿಫ್ಟಿ ಸೆನ್ಸೆಕ್ಸ್ ಇದಾವಲ್ಲ, ಅದೇ ರೀತಿ ನಿಫ್ಟಿ ಒಂದು ದಿವಸಕ್ಕೆ 3000 ಪಾಯಿಂಟ್ ಮೇಲೋದ್ರೆ ಹೆಂಗಿರುತ್ತೆ, ಆ ರೀತಿ ಅಮೆರಿಕದಲ್ಲಿರೋ ಸ್ಟಾಕ್ ಮಾರ್ಕೆಟು ಗಗನಕ್ಕೆ ಇರ್ತಾ ಇದಾವೆ. ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಈ ಟ್ರಂಪ್. ಅದರಲ್ಲೂ ಈ ಟ್ರಂಪ್ ತಗೊಂಡಿರೋ ಒಂದೇ ಒಂದು ನಿರ್ಧಾರದಿಂದ. ಹಾಗಿದ್ರೆ ಅದೇನು? ಈ ನಿರ್ಧಾರದಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಲಾಭ ಆಗುತ್ತೆ, ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಲಾಭ ಆಗುತ್ತೆ? ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ, ರೀಸೆಂಟ್ಲಿ ಕೆನರಾ HSBC ಲೈಫ್ ಅವರು ಒಂದು ಹೊಸ NFO ತಂದಿದ್ದಾರೆ. ಆ NFO ನೇಮ್ ಬಂದು ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಅಂತ. ಈ ಫಂಡ್ ಏನು ಮಾಡುತ್ತೆ, ಟೋಟಲ್ 300 ಕಂಪ್ನಿಗಳಲ್ಲಿ ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ 50 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದು ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪ್ 3 ಮಿಕ್ಸ್ ಮಾಡಿ. ನೀವೇನಾದರೂ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಈ ಫಂಡ್ NAV 10 ರೂಪಾಯಿ ಇದೆ. ಈ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಲಾಸ್ಟ್ 5 ವರ್ಷದಲ್ಲಿ 31.7% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 10 ವರ್ಷದಲ್ಲಿ 21.2% ರಿಟರ್ನ್ ಕೊಟ್ಟಿದೆ. ಅಂದರೆ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಕಳೆದ 10 ವರ್ಷದಲ್ಲಿ ಅದು 6,80,000 ಆಗಿದೆ. ಅದೇ ರೀತಿ ಕೆನರಾ HSBC ನವರು ಒಂದು ಫಂಡ್ ನ ಲಾಂಚ್ ಮಾಡ್ತಾರೆ. ಆ ಫಂಡ್ ನೇಮು ಕೆನರಾ HSBC ಲೈಫ್ ಎಮರ್ಜಿಂಗ್ ಲೀಡರ್ಸ್ ಈಕ್ವಿಟಿ ಫಂಡ್. ಈ ಫಂಡ್ ಕಳೆದ 5 ವರ್ಷದಲ್ಲಿ 34.4% CAGR ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಕೆನರಾ HSBC ಇಂಡಿಯಾ ಮಲ್ಟಿ ಕ್ಯಾಪ್ ಈಕ್ವಿಟಿ ಫಂಡ್ ಅಂತ ಒಂದು ಫಂಡ್ ಲಾಂಚ್ ಮಾಡ್ತಾರೆ. ಆ ಫಂಡ್ ಇದುವರೆಗೂ 23.8% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ. ನೀವು ಇದರಲ್ಲಿ ವರ್ಷಕ್ಕೆ 2.5 ಲಕ್ಷಕ್ಕಿಂತ ಒಳಗಡೆ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ಬರೋ ಲಾಭಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇದ್ರ ಜೊತೆಗೆ ನಿಮಗೆ 120 ಪಟ್ಟು ಲೈಫ್ ಕವರ್ ಕೂಡ ಸಿಗುತ್ತೆ. ನೀವು ತಿಂಗಳ 2,000 ರೂಪಾಯಿಂದನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದ್ರೂ NRI ಆಗಿದ್ರೆ ತಿಂಗಳ 20,000 ಕಟ್ಕೊಂಡು ಹೋದ್ರೆ ನಿಮಗೆ ಅಪ್ ಟು 2 crore ಸಿಗುತ್ತೆ. ನೀವೇನಾದರೂ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಈ ಫಂಡು ಇದೇ ತಿಂಗಳು 20ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಈ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಈ ಟ್ರಂಪ್ ನಿನ್ನೆ ಅಂದರೆ ಏಪ್ರಿಲ್ 9ನೇ ತಾರೀಕು ಬಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂದ್ರೆ, ಇಷ್ಟು ದಿವಸ ನಾನು ಏನು ಟ್ಯಾರಿಫ್ ಹಾಕಿದ್ನಲ್ಲ ಅದನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಅಂತ. ಪಾಸ್ ಅಂದ್ರೆ ಒಂದು 90 ದಿವಸ ನಾನು ಅದನ್ನ ತಡೆ ಹಿಡಿತಿದ್ದೀನಿ ಅಂತ. ಆಕ್ಚುಲಿ ಮಾರ್ಕೆಟ್ ಟ್ರಂಪ್ ಇಷ್ಟು ಬೇಗ ಬಂದು ಈ ಡಿಸಿಷನ್ ತಗೊಳ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದಕ್ಕೇನೆ ಮಾರ್ಕೆಟ್ ರಿಯಾಕ್ಷನ್ ತುಂಬಾ ವೈಲ್ಡ್ ಆಗಿದೆ. ಅಂದ್ರೆ ಮಾರ್ಕೆಟ್ ಸ್ಕೈ ರಾಕೆಟ್ ಆಗ್ತಾ ಇದೆ. ನೀವೇ ನೋಡಿರ್ಬೋದು, ಟೆಸ್ಲಾ, ಅಮೆಜಾನು, ಆಪಲ್ ಪ್ರತಿಯೊಂದು ಶೇರ್ಸ್ಗಳು ಮೇಲೆ ಹೋಗ್ತಾ ಇದಾವೆ. ಆಕ್ಚುಲಿ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ಆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಟ್ರಂಪ್ ಒಂದು ನ್ಯೂ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ. ಆ ಪ್ಲಾನ್ ಏನಂದ್ರೆ, ಅಮೆರಿಕದು ಟೋಟಲ್ ಸಾಲ ಇರೋದು $36 ಟ್ರಿಲಿಯನ್. ಈ $36 ಟ್ರಿಲಿಯನ್ ಅಮೆರಿಕ ವರ್ಷಕ್ಕೆ $1 ಟ್ರಿಲಿಯನ್ ಅಷ್ಟು ಬಡ್ಡಿನೇ ಕಟ್ಟುತ್ತೆ. ಬಟ್ ಅಮೆರಿಕಾಗೆ ಇನ್ಕಮ್ ಬರೋದೆಷ್ಟು ಅಂದರೆ $4 ಟ್ರಿಲಿಯನ್. ಟ್ಯಾಕ್ಸ್ ಇಂದ ಅಮೆರಿಕಾಗೆ $4 ಟ್ರಿಲಿಯನ್ ಇನ್ಕಮ್ ಬರುತ್ತೆ. ಅದಕ್ಕೆ ಅಮೆರಿಕ $1 ಟ್ರಿಲಿಯನ್ ಬಡ್ಡಿನೇ ಕಟ್ಟುತ್ತೆ. ಅಂದ್ರೆ ಅಮೆರಿಕ ದುಡ್ದಿರೋ ದುಡ್ಡಲ್ಲಿ 25% ಬಡ್ಡಿ ಕಟ್ಟಕ್ಕೆ ದುಡ್ಡು ಖರ್ಚಾಗುತ್ತೆ. ಇದರಿಂದ ಅಮೆರಿಕಾಗೆ ಆ ದುಡ್ಡನ್ನ ಬೇರೆ ಕಡೆ ಸ್ಪೆಂಡ್ ಮಾಡಕ್ಕೆ ಮತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಸ್ಪೆಂಡ್ ಮಾಡಕ್ಕೆ ದುಡ್ಡು ಉಳಿತಾ ಇರಲಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಇಂಟ್ರೆಸ್ಟ್ ರೇಟ್ ಕಟ್ ಆಗಬೇಕು. ಈಗ ಇಂಟ್ರೆಸ್ಟ್ ರೇಟ್ 4.25 ಇದೆ. ಇದೊಂದು ಟೈಮಲ್ಲಿ 5% ರೀಚ್ ಆಗಿತ್ತು. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಏನಾಗುತ್ತೆ, ಅಮೆರಿಕ ಕೊಡೋ ಇಂಟ್ರೆಸ್ಟ್ ಮುಂಚೆ ಕೊಡೋದಕ್ಕಿಂತ ಇವಾಗ ಕಮ್ಮಿ ಆಗುತ್ತೆ. ಜಸ್ಟ್ 2% ಏನಾದ್ರು ಇಲ್ಲಿಂದ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಅಮೆರಿಕ ವರ್ಷಕ್ಕೆ $500 ಬಿಲಿಯನ್ ಸೇವ್ ಮಾಡುತ್ತೆ. ಈಗ ಇದು ಎಷ್ಟು ದೊಡ್ಡ ಅಮೌಂಟ್ ಅಂದ್ರೆ, ಟ್ರಂಪ್ ಈ ರೆಸಿಪ್ರೋಕಲ್ ಟ್ಯಾರಿಫ್ ಎಲ್ಲ ಆಗ್ಬಿಟ್ಟು ಏನ್ ಪ್ಲಾನ್ ಮಾಡ್ತಿದಾರಲ್ಲ, ನನ್ಗೆ ಎಷ್ಟು ದುಡ್ಡು ಬರಬೇಕು ಅಂತ. ಈಗ ಏನಾದ್ರು ಇಂಡಿಯಾ 26% ಜಾಸ್ತಿ ಪೇ ಮಾಡಿ, ಚೈನಾ 36% ಜಾಸ್ತಿ ಪೇ ಮಾಡಿ, ಈ ತರ ಟೋಟಲ್ ಅಮೆರಿಕಾಗೆ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನೇ $700 ಬಿಲಿಯನ್. ಜಸ್ಟ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಅಮೆರಿಕಾಗೆ ವರ್ಷ $500 ಬಿಲಿಯನ್ ದುಡ್ಡು ಉಳಿಯುತ್ತೆ. ಅಮೆರಿಕ ಪ್ಲಾನ್ ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕಾನ್ಸ್ಪಿರಸಿ ಥಿಯರಿ ಓಡಾಡ್ತಾ ಇತ್ತು. ಇದಕ್ಕೆ ಸಪೋರ್ಟಿವ್ ಆಗೇನೆ ಟ್ರಂಪ್ ಇದ್ರ ಬಗ್ಗೆ ಯಾರೋ ಒಬ್ರು ವಿಡಿಯೋ ಮಾಡಿರೋದನ್ನ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾ ಅಂದ್ರೆ ಟ್ವಿಟರ್ ಅಲ್ಲ, ಟ್ರಂಪ್ದೇ ಒಂದು ಸೋಷಿಯಲ್ ಮೀಡಿಯಾ ಇದೆ, ದ ಟ್ರೂತ್ ಸೋಷಿಯಲ್ ಅಂತ, ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರು. ಆದ್ರೆ ಇದೆಲ್ಲ ಆಗ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರಬೇಕು, ಎಕನಾಮಿಕ್ಸ್ ಸ್ಲೋ ಡೌನ್ ಆಗಬೇಕು. ಅವಾಗಲೇ ಬಂದ್ಬಿಟ್ಟು ಫೆಡ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಇಂಡಿಯಾ ತರ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡಲ್ಲ RBIಗೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡು, ಹೈಕ್ ಮಾಡು ಅಂತ. ಸ್ಟಿಲ್ RBI ಸಪರೇಟ್ ಬಾಡಿ ಅಂತ ಹೇಳ್ತಾರೆ, ಬಟ್ ಗೌರ್ಮೆಂಟ್ ಈಗಲೂ ಕಂಟ್ರೋಲ್ ಮಾಡುತ್ತೆ RBIನ. ಅಮೆರಿಕದಲ್ಲಿ ಫೆಡ್ ಅಂತ ಇದೆ. ಫೆಡ್ ಬಂದ್ಬಿಟ್ಟು ನಮ್ಮ RBI ಇದ್ದಂಗೆ. ಅಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಬಂದ್ಬಿಟ್ಟು ಫೆಡ್ ನ ಕಂಟ್ರೋಲ್ ಮಾಡಕ್ ಬರಲ್ಲ. ಫೆಡ್ ಬಂದ್ಬಿಟ್ಟು ಅಲ್ಲಿ ಅಟಾನಮಸ್, ಅಂದ್ರೆ ಅವ್ರು ಇಷ್ಟ ಬಂದಂಗೆ ಡಿಸಿಷನ್ ತಗೊಳ್ಬಹುದು, ಸಿಚುವೇಶನ್ ಡಿಸಿಷನ್ ತಗೊಳ್ಬಹುದು.
ಟ್ರಂಪ್ ಏನಾದರೂ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿ ಅಂದರೆ ಫೆಡ್ ಕಟ್ ಮಾಡಲ್ಲ. ಫೆಡ್ ಸಿಚುವೇಶನ್ ನೋಡಿ ಡಿಸಿಷನ್ ತಗೊಳುತ್ತೆ. ಅದಕ್ಕೇ ಟ್ರಂಪ್ ಪ್ಲಾನ್ ಮಾಡಿದ್ದೇನೆಂದರೆ ಅನ್ಸರ್ಟನಿಟಿ ಕ್ರಿಯೇಟ್ ಮಾಡಿಬಿಟ್ಟು ಎಕನಾಮಿನ ಡೌನ್ ಮಾಡಿಬಿಡೋಣ, ಸ್ಟಾಕ್ ಮಾರ್ಕೆಟ್ ಎಲ್ಲ ಡೌನ್ ಆಗಿಬಿಡುತ್ತೆ. ಅವಾಗ ಆಟೋಮೆಟಿಕ್ಲಿ ಫೆಡ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡುತ್ತೆ. ಯಾಕಂದರೆ ಯಾವುದೇ ಒಂದು ಬ್ಯಾಡ್ ಸಿಚುವೇಶನಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋಕ್ಕೆ ಫೆಡ್ ಬರುತ್ತೆ. ಒಳ್ಳೆ ಸಿಚುವೇಶನಲ್ಲಿ ಫೆಡ್ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಲ್ಲ. ಇದರಿಂದ ನಾವು ದುಡ್ಡು ಉಳಿಸ್ಬೋದು ಅಂತ ಪ್ಲಾನ್ ಮಾಡಿದ್ದು. ನೀವು ಇವಾಗ ನೋಡ್ಬೋದು, ಈಗ ಟ್ರಂಪ್ ಮುಂಚೆ ಏನು ಡಿಸಿಷನ್ ತಗೊಂಡಿದ್ನಲ್ಲ, ಟ್ಯಾರಿಫ್ ಹಾಕ್ತೀನಿ ಅಂತ, ಅದನ್ನ ಈಗ 90 days ನೋಡೋಣ ಆಮೇಲೆ ಟ್ಯಾರಿಫ್ ಹಾಕೋಣ ಅಂತ ಡಿಸಿಷನ್ ತಗೊಂಡಿದ್ದಾರೆ. ಆಕ್ಚುಲಿ ಹಳೆ ಪ್ಲಾನ್ ಪ್ರಕಾರ ಇಷ್ಟು ಬೇಗ ಬಂದ್ಬಿಟ್ಟು ಡಿಸಿಷನ್ ತಗೊಳಂಗಿಲ್ಲ. ಯಾಕಂದ್ರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಿಡಬೇಕು. ಸ್ಟಾಕ್ ಮಾರ್ಕೆಟ್ ಬಿದ್ದ ತಕ್ಷಣ ಫೆಡ್ ರಿಯಾಕ್ಟ್ ಮಾಡಲ್ಲ. ಎಕನಾಮಿ ಸ್ಲೋ ಡೌನ್ ಆಗಬೇಕು. ಒಂದೊಂದೇ ಇಂಡಿಕೇಟರ್ ತೋರಿಸ್ಬೇಕು. ಜಾಬ್ ಲಾಸ್ ಆಗ್ತಾ ಇದೆ ಅಂತ ಬರಬೇಕು. ಅಮೆರಿಕದಲ್ಲಿ ಜಾಬ್ ಲಾಸ್ ಡೇಟಾ ಬರುತ್ತೆ. ಆ ಡೇಟಾ ತುಂಬ ನೆಗೆಟಿವ್ ಆಗಿ ಬರಬೇಕು. ಅದೇ ರೀತಿ ಇನ್ಫ್ಲೇಷನ್ ಡೇಟಾನೂ ಬರಬೇಕು. ಪ್ರತಿಯೊಂದು ಡೇಟಾ ಬಂದಾಗ ಅವಾಗ ಫೆಡ್ ಡಿಸೈಡ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಬೇಕಾ ಬೇಡ ಅಂತ. ಅದೆಲ್ಲ ಆಗಬೇಕಂದ್ರೆ ಮಿನಿಮಮ್ 1 quarter ಅಥವಾ 2 quarter ಬೇಕೇ ಆಗಿತ್ತು. ಅಲ್ಲಿವರೆಗೂ ಫೆಡ್ ಡಿಸಿಷನ್ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ಟ್ರಂಪ್ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಈಗ ಡಿಸಿಷನ್ನ ಉಲ್ಟಾ ಮಾಡಿರೋದು ಯಾಕೆ? ಹಂಗಿದ್ರೆ ಸುಮ್ಮನೆ ಅದು ಸಣ್ಣ ಮಕ್ಳು ಆಟನ, ಏನೋ ಒಂದು ಹೇಳ್ಬಿಟ್ಟೆ ಆಮೇಲೆ ವಾಪಸ್ ತಗೊಂಡೆ ಅನ್ನೋಕ್ಕೆ. ಅಷ್ಟು ದೊಡ್ಡ ಕಂಟ್ರಿಯ ಪ್ರೆಸಿಡೆಂಟು ಸುಮ್ಮನೆ ಈ ಥರ ಡಿಸಿಷನ್ ತಗೊಳಕ್ಕಾಗಲ್ಲ. ಹಾಗಿದ್ರೆ ಈ ಥರ ಡಿಸಿಷನ್ ತಗೊಳಕ್ಕೆ ಕಾರಣ ಏನು ಕಾರಣ ಇರ್ಬೋದು? ಟ್ರಂಪ್ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಾನು ಇಷ್ಟು ದಿವಸ ತಗೊಂಡಿರೋ ಡಿಸಿಷನ್ನ ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಸ್ವಲ್ಪ 90 days ಟೈಮ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿರಕ್ಕೆ ತಗೊಂಡಿರೋದು. ಅದೇನು ಅಂದರೆ, ಈ ಟ್ರಂಪ್ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಬೇಕಂತ ಗೋಲ್ ಇತ್ತಲ್ಲ, ಯಾಕೆ ಇದೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಬೇಕಂತ. ಈಗ ಚೈನಾ ಬಂದು ಏನು ಮಾಡ್ತಾ ಇದೆ, ಆ ಪ್ಲ್ಯಾನ್ನೇ ಉಲ್ಟಾ ಮಾಡ್ತಾ ಇದೆ. ಹೆಂಗೆ ಅಂದರೆ, ನೀವು ಕೇಳ್ಬೋದು ಅಮೆರಿಕಾಗೆ $36 trillion ಏನೋ ಸಾಲ ಇದೆಯಲ್ಲ, ಸಾಲ ಯಾರು ಕೊಟ್ಟ ಗುರು? ಅಮೆರಿಕಾನೇ ಊರಿಗೆಲ್ಲ ಸಾಲ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಮೆರಿಕಾಗೆ ಯಾರು ಸಾಲ ಕೊಟ್ಟರು ಅಂತ. ಆ್ಯಕ್ಚುಲಿ ಯಾವುದೇ ಒಂದು ಕಂಟ್ರಿ ಸಾಲ ಮಾಡುತ್ತೆ ಅಂದರೆ ಆ ಕಂಟ್ರಿಯ ಬಾಂಡ್ ಇರ್ತವೆ. ಆ ಕಂಟ್ರಿದು ಬಾಂಡನ್ನ ಜನಗಳಿಗೆ ಇಶ್ಯೂ ಮಾಡುತ್ತೆ, ಬೇರೆ ಕಂಟ್ರಿಗಳಿಗೆ ಇಶ್ಯೂ ಮಾಡುತ್ತೆ, ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ಇಶ್ಯೂ ಮಾಡುತ್ತೆ, ಇನ್ಸ್ಟಿಟ್ಯೂಷನ್ಗಳಿಗೆ ಇಶ್ಯೂ ಮಾಡುತ್ತೆ, ಬ್ಯಾಂಕ್ಗಳಿಗೆ ಇಶ್ಯೂ ಮಾಡುತ್ತೆ. ಬ್ಯಾಂಕ್ಗಳಿಗೆ ಈ ಥರ ಇಶ್ಯೂ ಮಾಡಿಬಿಟ್ಟು ಅವ್ರು ಕೊಡೋ ದುಡ್ಡನ್ನು ಯೂಸ್ ಮಾಡ್ಕೊಳತ್ತಲ್ಲ, ಅದನ್ನೇ ಸಾಲ ಅಂತ ಕರೀತಾರೆ. ಅದೇ ರೀತಿ ಅಮೇರಿಕಾಗೆ ಚೈನಾ ಕೂಡ ಸಾಲ ಕೊಟ್ಟಿದೆ, ಇಂಡಿಯಾ ಕೂಡ ಸಾಲ ಕೊಟ್ಟಿದೆ. ಸಾಲ ಕೊಟ್ಟಿದೆ ಅಂತ ಹೋದ ತಕ್ಷಣ ನಂದು ಇಲ್ಲಿ ಕೈಲಿ ಇಟ್ಕ ಅಂತ ಸಾಲ ಕೊಟ್ಟಂಗಲ್ಲ, ಅವ್ರೇನು ಮಾಡಿರ್ತಾರೆ, ಆ ಬಾಂಡ್ನ ಬೈ ಮಾಡಿರ್ತಾರೆ. ಅಮೆರಿಕದಲ್ಲಿ ಅದನ್ನ US ಟ್ರೆಜರಿ ಬಿಲ್ ಅಂತ ಕರೀತಾರೆ. ಈ US ಟ್ರೆಜರಿ ಬಿಲ್ನ ಚೈನಾ ಕೂಡ ಬೈ ಮಾಡಿದೆ. ಚೈನಾ ಹತ್ರ $750 billion ಅಷ್ಟು US ಟ್ರೆಜರಿ ಬಿಲ್ಸ್ ಇದೆ. ನಾನು ಇಲ್ಲಿ ಬಾಂಡ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಾಂಡ್ ಮಾರ್ಕೆಟು ತುಂಬ ಮುಖ್ಯ. ಸ್ಟಾಕ್ ಮಾರ್ಕೆಟು ಕಂಟ್ರೋಲ್ ಆಗೋದೇ ಈ ಬಾಂಡ್ ಮಾರ್ಕೆಟಿಂದ. ನೀವು ಬಾಂಡ್ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳೋದು ವೆರಿ ಈಸಿ. ನೀವು ಬಾಂಡ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಬೇಗ ಅರ್ಥ ಆಗೋದು ಕಷ್ಟ. 2-3 ಸಲ ನೋಡಿದರೆ ಅರ್ಥ ಆಗುತ್ತೆ. ದಯವಿಟ್ಟು ನೋಡಿ. ಯಾಕಂದರೆ ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ ಆಫ್ ಅರ್ನಿಂಗ್ಸ್ ಅಂತ. ಅಂದರೆ ಯಾವುದೇ ಒಂದು ಶೇರ್ ಪ್ರೈಸ್ ಮೇಲೆ ಕೆಳಗೆ ಹೋಗೋಕ್ಕೆ ಆ ಕಂಪನಿಯ ಲಾಭ ನಷ್ಟನೇ ಕಾರಣ ಅಂತ. ಅದೇ ರೀತಿ ಆ ಕಂಪನಿಯ ಲಾಭ ನಷ್ಟ ಡಿಸೈಡ್ ಮಾಡೋಕ್ಕೆ ಈ ಬಾಂಡ್ ಮಾರ್ಕೆಟೇ ಕಾರಣ, ಈ ಇಂಟ್ರೆಸ್ಟ್ ರೇಟೇ ಕಾರಣ. ಹಂಗಿದ್ಮೇಲೆ ನೀವು ಸ್ಟಾಕ್ ಮಾರ್ಕೆಟ್ ತಿಳ್ಕೊಳಕ್ಕೂ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಲೇಬೇಕು. ದಯವಿಟ್ಟು ಇದನ್ನು 2-3 ಸಲ ನೋಡಿ. ಈ ಟ್ರೆಜರಿ ಬಿಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಯಾವುದೇ ಒಂದು ಬಾಂಡಿಗೆ ಫೇಸ್ ವ್ಯಾಲ್ಯೂ ಇರುತ್ತೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಇಟ್ಕೊಂಡಿರ್ತಾರೆ. $1000, $100 ಈ ಥರ ಇಟ್ಕೊಂಡಿರ್ತಾರೆ. ಅಮೆರಿಕಾದಲ್ಲಿ ಅದು $100 ಇದೆ. ಒಂದು ಟ್ರೆಜರಿ ಬಿಲ್ನ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು $100 ಇದೆ. ಈ ಟ್ರೆಜರಿ ಬಿಲ್ಲಿಗೆ ಅಮೆರಿಕ ಎಕ್ಸಾಂಪಲ್ಗೆ ಒಂದು 5% ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. ಇವಾಗ ನಾನೇನು ಮಾಡ್ತೀನಿ, ಅಮೆರಿಕ ಹತ್ರ ಹೋಗ್ಬಿಟ್ಟು $100 ಬಾಂಡ್ನ ಬೈ ಮಾಡ್ತೀನಿ. ಅಮೆರಿಕ ವರ್ಷ ನನಗೆ 5% ಇಂಟ್ರೆಸ್ಟ್ನ ಪೇ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಇದೇನೇ ಟ್ರೆಜರಿ ಬಿಲ್ ಅಂದರೆ. ನಾನೇನು ಮಾಡ್ತೀನಿ, ಬಾಂಡ್ನ ಖರೀದಿ ಮಾಡ್ತೀನಿ. ಇದರಿಂದ ಅಮೆರಿಕಾಗೆ ದುಡ್ಡು ಸಿಗುತ್ತೆ. ಅಮೆರಿಕ ಆ ದುಡ್ಡನ್ನ ತೊಗೊಂಡೋಗಿ ಸ್ಪೆಂಡ್ ಮಾಡುತ್ತೆ. ಇದು ಇಂಡಿಯಾದಲ್ಲೂ ಅಷ್ಟೇ, ಜಗತ್ತಿನಲ್ಲೂ ಅಷ್ಟೇ. ಇಂಡಿಯಾದಲ್ಲಿ ಇದನ್ನು GSEC ಬಾಂಡ್ ಅಂತ ಕರೀತಾರೆ, ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ ಅಂತ ಕರೀತಾರೆ. ಇವಾಗ ನಿಮಗೆ ಅರ್ಥ ಆಗಿದೆ ಬಾಂಡ್ ಅಂದರೆ ಏನು ಅಂತ. ಈ ಬಾಂಡು ಮತ್ತು ಈ ಬಾಂಡ್ ಈಲ್ಡ್ನ ಸಂಬಂಧನ ನೀವು ಅರ್ಥ ಮಾಡ್ಕೊಬೇಕು. ಇದೆಲ್ಲ ಅರ್ಥ ಆಗಬೇಕಂದ್ರೆ ಇದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳೋದು. ಬಟ್ ನಿಮ್ಗೆ ನಿಜವಾಗ್ಲೂ ಇದೆಲ್ಲ ಅರ್ಥ ಆಗಬೇಕಂದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಲೇಬೇಕು. US ಬಾಂಡ್ನ ಚೈನಾ ಬಂದ್ಬಿಟ್ಟು ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾ ಇದೆ. ಇವಾಗ ಚೈನಾ ಬಂದ್ಬಿಟ್ಟು ತನ್ನ ಹತ್ರ ಇದ್ದಾಗ US ಟ್ರೆಜರಿ ಬಿಲ್ನ ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾ ಇದೆ. ಇದರಿಂದ ಬಾಂಡ್ ಡೀಲ್ ಜಾಸ್ತಿ ಆಗ್ತಾ ಇದೆ. ಇದು ಅಮೆರಿಕಾಗೆ ವರಿ ಆಗ್ತಾ ಇದೆ. ಇದು ಯಾಕೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಒಬ್ಬಂದು ಮನೆ ಇದೆ. ಆ ಮನೆನ ಅವನು ಅಡ ಇಡಬೇಕಂತಿದ್ದಾನೆ. ನಾನೇ ಆ ಮನೇನ ಅಡ ಇಡಿಸ್ಕೊತೀನಿ. ಎಷ್ಟಕ್ಕೆ? $100 ಅಡ ಇಡಿಸ್ಕೊತೀನಿ ಅಂತ ಅಂದ್ಕೊಳ್ಳಿ. ಜಸ್ಟ್ $100 ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ. $100 ಅಡ ಇಡಿಸ್ಕೊತೀನಿ. ಅವನೇನು ಹೇಳ್ತಾನೆ, ಈ ಮನೇನ $100 ಅಡ ಇಡಿಸ್ಕೊ, ನಾನು ನಿನಗೆ 10% ವರ್ಷ ಇಂಟ್ರೆಸ್ಟ್ ಕೊಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನಾನು ಓಕೆ ಅಂತ ಆ ಮನೇನ ಅಡ ಇಡಿಸ್ಕೊತೀನಿ. ಬಟ್ ಅವನು ಹೇಳ್ತಾನೆ, ನಾನು ನಿನಗೆ ದುಡ್ಡು ಕೊಡೋದು 10 ವರ್ಷ ಬಿಟ್ಟು, ಅಲ್ಲಿವರೆಗೂ ಇಲ್ಲಿ ಕಾಲಿಡಬೇಡ ಅಂತ ಹೇಳ್ತಾನೆ. ಅಲ್ಲಿವರೆಗೂ ನೀನು ಕೇಳಬೇಡ, ಎವ್ರಿ ಇಯರ್ ಇಂಟ್ರೆಸ್ಟ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ನಾನು ಸರಿ ಗುರು, ನೀನು 10 ವರ್ಷ ಬಿಟ್ಟೆ ಕೊಡು, ಬಟ್ ನಾನು ಎವ್ರಿ ಇಯರ್ ಇಂಟ್ರೆಸ್ಟ್ ಕ್ಲೀನಾಗಿ ಕೊಡು ಅಂತ ಹೇಳ್ತೀನಿ. ಅವನು ಒಂದು ಅಗ್ರಿಮೆಂಟ್ ಮಾಡ್ತಾನೆ. ಅಗ್ರಿಮೆಂಟ್ ಮಾಡ್ಬಿಟ್ಟು ನನಗೆ ಕೊಡ್ತಾನೆ. ಅದನ್ನೇ ಬಾಂಡ್ ಅಂತ ಒಂದು ಕನ್ಸಿಡರ್ ಮಾಡಿ. ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟು ಒಂದು ಬಾಂಡ್ನ ಮಾಡಿಬಿಟ್ಟು, ಬಾಂಡ್ ಏನಂದರೆ IOU ಅಂತ. ಅಂದರೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನಿನಗೆ ಇಂಟ್ರೆಸ್ಟ್ ಫಸ್ಟು ಕಟ್ಟೇ ಕಟ್ತೀವಿ, ನಮಗೆ ತಿನ್ನಕ್ಕಿಟ್ಟಿಲ್ಲ ಅಂದ್ರೆ ನಾನು ಇಂಟ್ರೆಸ್ಟ್ ಕಟ್ತೀನಿ ಅಂತ ಅರ್ಥ.
ಅದೇ ರೀತಿ ನಮ್ಮ ಫ್ರೆಂಡು ಅಗ್ರಿಮೆಂಟ್ ಕೊಟ್ಟು ಹೋಗ್ಬಿಟ್ಟು ಎವ್ರಿ ಇಯರ್ ಪೇ ಮಾಡ್ತಾ ಇದ್ದ. ಮೊದಲನೇ ವರ್ಷ ಅವನು ಆ 100 ರೂಪಾಯಿಗೆ 10 ರೂಪಾಯಿ ಇಂಟ್ರೆಸ್ಟ್ ರೇಟ್ನ ಪೇ ಮಾಡಿದ್ದಾನೆ. ಈಗ ನನಗೆ ಅರ್ಜೆಂಟಿಗೆ ದುಡ್ಡು ಬೇಕಾಗಿದೆ, ನಾನು ಇದನ್ನು ಸೆಲ್ ಮಾಡಬೇಕು. ಅವ್ನ ಫ್ರೆಂಡು ಇವಾಗ ಬಾಂಡ್ನ ತಗೊಳಲ್ಲ, ಯಾಕಂದ್ರೆ ಅವ್ನು 10 ವರ್ಷ ಬಿಟ್ಟು ಬಾ ಅಂತ ಹೇಳಿದ್ದಾನೆ. ನಾನು ಇದನ್ನು ಸೆಲ್ ಮಾಡೋಕ್ಕೆ ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಹೇಳಿದೆ, ನೋಡುಗುರು ನಾನು ಇದನ್ನು ಸೆಲ್ ಮಾಡ್ತಾ ಇದ್ದೀನಿ, ಈ ಥರ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೆ, ಮನೆ ಮಾತ್ರ ಒಳ್ಳೆ ಚೆನ್ನಾಗಿದೆ, ಮನೆ ವ್ಯಾಲ್ಯೂ ಜಾಸ್ತಿ ಇದೆ, ಆಮೇಲೆ ಅವನು ಒಳ್ಳೆ ಎಕನಾಮಿಕಲಿ ಚೆನ್ನಾಗಿದ್ದಾನೆ, ಅವ್ನು ಒಳ್ಳೆ ದುಡಿತಾ ಇದ್ದಾನೆ, ಸಂಬಳ ಬರ್ತಾ ಇದೆ, ಎವ್ರಿ ಇಯರ್ ಇಂಟ್ರೆಸ್ಟ್ ಕಟ್ತಾನೆ, ಗೌರ್ಮೆಂಟ್ ಜಾಬಲ್ಲಿದ್ದಾನೆ, ಅವ್ನು ಇಂಟ್ರೆಸ್ಟ್ ಕಟ್ತಾನೆ ಅಂತ ಹೇಳ್ದೆ. ಇವಾಗ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ಈ ಬಾಂಡ್ ನನಗೆ ಕೊಡು ಅಂತ ಕೇಳ್ತಾನೆ. ನಾನು ಹೇಳ್ತೀನಿ, ನಾನು ಈ ಬಾಂಡ್ನ 100 ರೂಪಾಯಿಗೆ ಅಡ ಇಡ್ಸ್ಕೊಂಡಿರೋದಪ್ಪ ಅಂತ ಹೇಳ್ತೀನಿ. ಅದೇ ರೀತಿ ನನ್ನ ಫ್ರೆಂಡ್ ಕೇಳ್ತಾನೆ, ನಾನು 100 ರೂಪಾಯಿ ಕೊಡ್ತೀನಿ ಕೊಡು ಅಂತ ಕೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ನಾನು 102 ರೂಪಾಯಿ ಕೊಡ್ತೀನಿ ನನಗೆ ಕೊಡು ಅಂತ ಕೇಳ್ತಾನೆ. ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ನಾನು 105 ರೂಪಾಯಿ ಕೊಡ್ತೀನಿ ನನಗೆ ಕೊಡು ಅಂತ ಕೇಳ್ತಾನೆ. ನಾನು ಯಾರಿಗೆ ಕೊಡ್ತೀನಿ? ನಾನು 105 ರೂಪಾಯಿ ಯಾರು ಕೇಳ್ತಾನಲ್ಲ ಅವನಿಗೆ ಕೊಡ್ತೀನಿ. ಈಗ 105 ರೂಪಾಯಿಗೆ ಯಾವನನ್ನ ಬೈ ಮಾಡಿದ್ನಲ್ಲ, ಅವ್ನು ಯಾಕೆ ಬೈ ಮಾಡಿದ್ದಾನೆ? ಅವನಿಗೆ ತಲೆ ಕೆಟ್ಟಾಯ್ತಾ? 100 ರೂಪಾಯಿದನ್ನ 105 ರೂಪಾಯಿ ಕೊಟ್ಟು 5% ಜಾಸ್ತಿ ಕೊಟ್ಟು ಬೈ ಮಾಡ್ತಿದ್ದಾನಲ್ಲ, ಅವ್ನಿಗೆ ತಲೆ ಕೆಟ್ಟಾಯ್ತಾ? ನೀವಾಗ ಅನ್ಕೊಂಡಿದ್ದೀರ ಅವ್ನಿಗೆ ತಲೆ ಕೆಟ್ಟೈತೆ ಅಂತ, ಬಟ್ ಅವ್ನು ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಹೆಂಗೆ ಅಂದರೆ ಅವ್ನಿಗೆ ವರ್ಷ 10% ಇಂಟ್ರೆಸ್ಟ್ ಬರುತ್ತೆ, ಅಂದರೆ 10 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಈ 10 ರೂಪಾಯಿನೇ 10 ವರ್ಷಕ್ಕೆ ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ? 10 ರೂಪಾಯಿ ಇಂಟು 10 ಎಷ್ಟಾಗುತ್ತೆ? 100 ರೂಪಾಯಿ ಆಗುತ್ತೆ. ಅವನಿಗೆ 10 ವರ್ಷಕ್ಕೆ 100 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಇವನು ಇಲ್ಲಿ ಎಷ್ಟು ಎಕ್ಸ್ಟ್ರಾ ಕೊಡ್ತಾ ಅಂತಿದ್ದಾನೆ? 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಅಂತಿದ್ದಾನಲ್ಲ, ಈ 5 ರೂಪಾಯಿ ಲಾಸ್ ಇದ್ದಂಗೆ ಅವನಿಗೆ. ಯಾಕಂದರೆ 10 ವರ್ಷ ಬಿಟ್ಬಿಟ್ಟು ಈ ಬಾಂಡ್ನ ತಗೊಂಡೋಗಿ ಮನೆ ಅಡಾಡಿಸ್ಕೊಂಡು ಅವ್ನಿಗೆ ಕೊಟ್ಟರೆ ಅವ್ನಿಗೆ ವಾಪಸ್ ಕೊಡೋದು 100 ರೂಪಾಯಿನೇ. ಬಟ್ ಇವ್ನು 105 ರೂಪಾಯಿಗೆ ತಗೊಂಡಿದ್ದಾನೆ. ಇವನೇನು ಕ್ಯಾಲ್ಕುಲೇಟ್ ಮಾಡಿದ್ದಾನೆ, ಈಗ 10 ವರ್ಷಕ್ಕೆ ನನಗೆ 100 ರೂಪಾಯಿ ಇಂಟ್ರೆಸ್ಟ್ ಬರುತ್ತಾ, ಅದರಲ್ಲಿ 5 ರೂಪಾಯಿ ಲಾಸ್ ಆಗುತ್ತಾ, ಆಗಲಿ ಬಿಡು, ಟೋಟಲ್ ನನಗೆ 95 ರೂಪಾಯಿ ಲಾಭ ಆಗುತ್ತೆ, 95 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಈ ಇಂಟ್ರೆಸ್ಟ್ನ ಇಯರ್ ಆನ್ ಇಯರ್ ಲೆಕ್ಕ ಹಾಕಿದ್ರೆ ಹೆಂಗೆ? ಇಯರ್ ಆನ್ ಇಯರ್ ಲೆಕ್ಕ ಹಾಕೋದು 95 ರೂಪಾಯಿ ಡಿವೈಡೆಡ್ ಬೈ 10, ಯಾಕಂದರೆ 10 ಇಯರ್ಸ್ 95 ರೂಪಾಯಿ ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ? 9.5 ಬರುತ್ತೆ. ಅಂದರೆ ನನಗೆ 5 ರೂಪಾಯಿ ಜಾಸ್ತಿ ಕೊಟ್ಟು ತಗೊಂಡ್ರೂ ಕೂಡ ವರ್ಷ 9.5% ಇಂಟ್ರೆಸ್ಟ್ ರೇಟ್ ವರ್ಕ್ ಆಗ್ತಾ ಇದೆ ಅಂತ. 9.5% ಇಂಟ್ರೆಸ್ಟ್ ರೇಟ್ ವರ್ಕ್ ಆಗ್ತಾ ಇದೆ, ಪರವಾಗಿಲ್ಲಲ್ಲ. ನಾನು ಬ್ಯಾಂಕಲ್ಲಿ ಇಟ್ಟರೆ 7% ಸಿಗುತ್ತೆ, ಬಟ್ ಅಲ್ಲಿ ನನಗೆ ಇದೇ ಸೇಫ್ಟಿನಲ್ಲಿ 9.5% ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆಯಲ್ಲ, ಇದು ಚೆನ್ನಾಗಲ್ವಾ ಅಂತೇಳಿ ಅವನ ಬಾಂಡ್ನ ಬೈ ಮಾಡ್ತಾನೆ. ಇವಾಗ ನಿಮಗೆ ಅರ್ಥ ಆಗಿದೆ ಬಾಂಡ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಾಂಡ್ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ಏನಾದ್ರೂ ಫಸ್ಟ್ಗೆ ಬಾಂಡ್ನ ಇಶ್ಯೂ ಮಾಡಿದ್ರೆ, ಎಕ್ಸಾಂಪಲ್ IPO ಎಲ್ಲ ನೋಡಿರ್ತೀರಲ್ಲ, IPO ಬರಬೇಕಾದ್ರೆ ನೋಡಿರ್ತೀರ ನೀವು. IPOದಲ್ಲಿ ಮಾರ್ಕೆಟಲ್ಲಿ ಏನಾದರೂ IPO ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಲಿಸ್ಟ್ ಆದ ತಕ್ಷಣ IPO ಪ್ರೈಸ್ ಜಾಸ್ತಿ ಆಗುತ್ತೆ. ಯಾಕಂದರೆ IPOದಲ್ಲಿ ಸಿಗ್ಲಿಲ್ದವ್ರು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಬಂದ್ಬಿಟ್ಟು ಓಪನ್ ಮಾರ್ಕೆಟಲ್ಲಿ ಜಾಸ್ತಿ ಕೊಟ್ಟಬೇಕಿರೋ ಬೈ ಮಾಡೋಕ್ಕೆ ರೆಡಿ ಇರ್ತಾರೆ. ಅದೇ ರೀತಿ US ಗೌರ್ಮೆಂಟ್ಗೆ ಏನಾದರೂ $100 ಬಿಲಿಯನ್ ಬೇಕಾದಾಗ US ಗೌರ್ಮೆಂಟು ಆ $100 ಬಿಲಿಯನ್ ಬಾಂಡ್ನ ಮಾರ್ಕೆಟಿಗೆ ಬಿಡುತ್ತೆ. ಆ ಟೈಮಲ್ಲಿ ಡಿಮ್ಯಾಂಡ್ ಬಂದ್ಬಿಟ್ಟು 500 ಬಿಲಿಯನ್ ಇದ್ದರೆ ಯಾರಿಗೆ ಅಲರ್ಟ್ ಆಗಿರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ, ಉಳಿದೋರಿರೋದು ಸಿಕ್ಕಿರಲ್ಲ. ಉಳಿದಿರೋರು ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ, ನನಗೆ ಆ ಬಾಂಡ್ ಕೊಟ್ಬಿಡು, ನನಗೆ ಆ ಬಾಂಡ್ ಬೇಕು, ನನ್ನ ದುಡ್ಡು ಸುಮ್ಮನೆ ಕೊಳಿತಾ ಇದೆ, ನಾನು ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ನನಗೆ ಆ ಬಾಂಡ್ ಬೇಕು ಅಂತ ಕೇಳ್ತಾರೆ. ಅವಾಗ 100 ರೂಪಾಯಿಗೆ ತಗೊಂಡಿರೋನು 105 ರೂಪಾಯಿ 106 ರೂಪಾಯಿಗೆ ಸೆಲ್ ಮಾಡ್ತಾನೆ, ಬಿಕಾಸ್ 6% ಸಿಗ್ತಲ್ಲ ಅವನಿಗೆ. ಅದೇ ರೀತಿಯೇ ಬಾಂಡ್ ಮಾರ್ಕೆಟ್ ವರ್ಕ್ ಆಗುತ್ತೆ. ಬಾಂಡ್ ಮಾರ್ಕೆಟು ಒಂದ್ಸಲ US ಗೌರ್ಮೆಂಟ್ ಟ್ರೆಜರಿ ಬಿಲ್ನ ಸೆಲ್ ಮಾಡಿದ್ಮೇಲೆ ಬಾಂಡ್ ಮಾರ್ಕೆಟಲ್ಲಿ ಅದು ಬೈ ಸೆಲ್ ಆಗ್ತಾನೆ ಇರುತ್ತೆ. ಇಂಡಿಯಾದಲ್ಲೂ ಆಗುತ್ತೆ. ಈಗ ನಾನು US ಎಕ್ಸಾಂಪಲ್ ಹೇಳ್ತಿರೋದ್ರಿಂದ USನೇ ಅರ್ಥ ಮಾಡ್ಕೊಳ್ಳಿ. US ಬೈ ಸೆಲ್ ಆಗ್ತಾನೆ ಇರುತ್ತೆ. ಇವಾಗ USದು 10 ಇಯರ್ದು ಟ್ರೆಜರಿ ಬಾಂಡ್ ಪ್ರೈಸ್ ಬಂದ್ಬಿಟ್ಟು $102 ಇದೆ. ಎಲ್ಲನೂ ನಾನು ರುಪೀಸಲ್ಲೇ ಹೇಳ್ತೀನಿ, ರುಪೀಸ್ ಅಂತಲೇ ಅರ್ಥ ಮಾಡ್ಕೊಳ್ಳಿ. 102 ರೂಪಾಯಿ ಇದೆ. US ಇಶ್ಯೂ ಮಾಡಿರೋದು 100 ರೂಪಾಯಿಗೆ, ಇವಾಗ ಅದು 102 ರೂಪಾಯಿ ಇದೆ. US ಇವಾಗ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಅಂತ ಒಪ್ಕೊಂಡಿರೋದು 4.6%. 4.6% ಕೊಡ್ತೀನಿ, ನೀವು ನನಗೆ ಏನಾದರೂ ಈ ಬಾಂಡ್ನ ವಾಪಸ್ ಕೊಟ್ಟರೆ ನಾನು ನೀನು 100 ರೂಪಾಯಿ ಕೊಡ್ತೀನಿ. ಇದ್ರ ಜೊತೆ ಎವ್ರಿ ಇಯರು ನೀನು ಈ ಬಾಂಡ್ನ ಎಲ್ಲಿವರೆಗೂ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ನಾನು, ಅಂದರೆ ನೆಕ್ಸ್ಟ್ 10 ಇಯರ್ಸು 4.6% ಎವ್ರಿ ಇಯರ್ ಇಂಟ್ರೆಸ್ಟ್ ಕೊಡ್ತೀನಿ. ಫಿಕ್ಸ್, ಇದು ಚೇಂಜ್ ಆಗಲ್ಲ ಇಂಟ್ರೆಸ್ಟ್ ರೇಟ್. ಅದಕ್ಕೆ ಯಾರೋ ಒಬ್ಬ ಬರ್ತಾನೆ ಕ್ಯಾಲ್ಕುಲೇಟ್ ಮಾಡ್ತಾನೆ, 4.6% ಕೊಡ್ತಿದಾರಲ್ಲ, ನಾನು 2 ರೂಪಾಯಿ ಕೊಟ್ಟು ಜಾಸ್ತಿ ಬೈ ಮಾಡೋರು, ನನಗೆ ಒಂದು 4.3% ವರ್ಕೌಟ್ ಆಗ್ತಾ ಇದೆ ಅಂತ ಹೋಗಿ ಎಂಟ್ರಿ ಆಗ್ತಾನೆ. ಇವಾಗ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ನೀವು ಇದನ್ನ ಅರ್ಥ ಮಾಡ್ಕೊಬೇಕು. ಈಗ ಅದೇ ಮನೆನೇ ನಾನು ಅಡಾಡಿಸ್ಕೊಂಡಿದ್ನಲ್ಲ 100 ರೂಪಾಯಿಗೆ, ಅದೇ ಬಾಂಡ್ನ ನಾನೀಗ ಸೆಲ್ ಮಾಡಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ನನಗೆ ಅರ್ಜೆಂಟ್ ಇದೆ, ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಅವ್ನು ಕೇಳಿದ್ರೆ ಅವ್ನು 10 ವರ್ಷ ಬಿಟ್ಟು ಬರಬೇಡ ಅಂತ ಹೇಳಿದಾನ. ನಾನು ಈ ಬಾಂಡ್ನ ಸೆಲ್ ಮಾಡಲೇಬೇಕು, ಬಿಕಾಸ್ ಭಾಳ ಅರ್ಜೆಂಟ್ ಇದೆ, ನನಗೆ 10 ವರ್ಷದವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಲಾಕಿನ್ ಪೀರಿಯಡ್ 10 ವರ್ಷ ಇದೆ ಅಂತ ನಾನು 10 ವರ್ಷದವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದನ್ನು ಇನ್ನೊಬ್ಬಂಗೆ ಸೆಲ್ ಮಾಡ್ತೀನಿ. ಒಬ್ಬಂಗೆ ಕೇಳ್ತೀನಿ ಈ ಬಾಂಡ್ನ ಬೈ ಮಾಡ್ತೀಯಾ ಅಂತ. ಅವ್ನು ಹೇಳ್ತಾನೆ, ಇಲ್ಲ ಗುರು ನಾನು 100 ರೂಪಾಯಿಗೆ ಬೈ ಮಾಡಲ್ಲ, 90 ರೂಪಾಯಿ ಬೈ ಮಾಡೋಂಗಿದ್ರೆ ಕೊಡು, ನಾನು ತಾಣ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಕೇಳ್ತಾನೆ ನನಗೆ 85 ರೂಪಾಯಿ ಕೊಡು ಅಂತ. ಇನ್ನೊಬ್ಬ ಕೇಳ್ತಾನೆ ನನಗೆ 80 ರೂಪಾಯಿ ಕೊಡು ಅಂತ. ನೀವು ಯಾರಿಗೆ ಕೊಡ್ತೀರಾ? 90 ರೂಪಾಯಿ ಯಾರು ಇರ್ತಾನೋ ಅವನಿಗೆ ಕೊಡ್ತೀರಾ. ಅದೇ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಆಗುತ್ತೆ. 90 ರೂಪಾಯಿದು ಬಾಂಡ್ ಪ್ರೈಸ್ ಫಿಕ್ಸ್ ಆಗಿಬಿಡ್ತು. ಈಗ 90 ರೂಪಾಯಿಗೆ ನಾನು ಸೆಲ್ ಮಾಡಿಬಿಟ್ಟೆ. ಈಗ ಅವ್ನು 90 ರೂಪಾಯಿಗೆ ಬೈ ಮಾಡೋದಲ್ಲ, ಅವ್ನಿಗೇನು ಲಾಭ ಆಯ್ತು ಅಂತ ಯೋಚನೆ ಮಾಡಿದ್ದೀರಾ? ಅವನು 10% ಡಿಸ್ಕೌಂಟಲ್ಲಿ ಬೈ ಮಾಡಿದ್ದಾನೆ. ಈಗ ಅವನಿಗೂ ಕೂಡ ಇವನು ಎವ್ರಿ ಇಯರು 10% ಹಂಗೆ ಇಂಟ್ರೆಸ್ಟ್ ಕೊಡ್ಕೊಂಡು ಹೋಗ್ತಾನೆ ಆ 100 ರೂಪಾಯಿಗೆ.
ಕರೆಕ್ಟಾ? ಅವನಿಗೂ ಕೂಡ 10% ಇಂಟ್ರೆಸ್ಟ್ ರೇಟ್ ಹಂಗೆ ಆ 100 ರೂಪಾಯಿಗೆ ಇಂಟ್ರೆಸ್ಟ್ ರೇಟ್ ಕೊಟ್ಕೊಂಡು ಹೋಗ್ತಾನೆ. ಅಂದರೆ ಎವ್ರಿ ಇಯರ್ 10 ರೂಪಾಯಿ ಇಂಟ್ರೆಸ್ಟ್ ರೇಟ್ ಕೊಟ್ಕೊಂಡು ಹೋಗ್ತಾನೆ. ಇವನಿಗೆ 10 ವರ್ಷ ಕೂಡ ಆ ಇಂಟ್ರೆಸ್ಟ್ ರೇಟ್ ಸೇರಿಸಿದ್ರೆ 100 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ಈ 10 ರೂಪಾಯಿ ಕೂಡ ಲಾಭ ಆಗುತ್ತಲ್ಲ. ಅದೇ ರೀತಿ ಇವನು ಈ ಅಗ್ರಿಮೆಂಟ್ನ ತಗೊಂಡೋಗಿ ಆ ಮನೆ ಅಡ್ಡಾಡಿಸ್ಕೊಂಡಿರ್ತಾನಲ್ಲ, ಅವ್ನಿಗೆ ತಗೊಂಡೋಗಿ ಕೊಟ್ಟರೆ ಅವನು 100 ರೂಪಾಯಿ ವಾಪಸ್ ಕೊಡ್ತಾನೆ. ಇವನಿಗೆ 100 ರೂಪಾಯಿಗೆ ಅಡ್ಡಾಡಿಸ್ಕೊಂಡಿರೋದು. ಇವಾಗ ಇವ್ನಿಗೆ ಎಷ್ಟು ಲಾಭ ಆಯ್ತು ಹೇಳಿ? ಆ ಬಾಂಡ್ ಬೈ ಮಾಡಿರೋದು ಇವನು 90 ರೂಪಾಯಿಗೆ, ಮಧ್ಯದಲ್ಲಿ 10 ರೂಪಾಯಿ ಗ್ಯಾಪ್ ಉಳಿತು. ಇದ್ರ ಜೊತೆಗೆ ಎವ್ರಿ ಇಯರು 10 ರೂಪಾಯಿ ಇಂಟ್ರೆಸ್ಟ್ ಸಿಗ್ತಾ ಇದೆ. ಟೋಟಲ್ ಎಷ್ಟಾಯಿತು? 110 ರೂಪಾಯಿ ಆಯಿತು. ಈ 110 ರೂಪಾಯಿನ ಡಿವೈಡೆಡ್ ಬೈ 10 ಇಯರ್ ಮಾಡಿದ್ರೆ, ಯಾಕಂದರೆ ವರ್ಷಕ್ಕೆ ಎಷ್ಟು ಸಿಕ್ಕಿದೆ ಅಂತ ಚೆಕ್ ಮಾಡೋಕ್ಕೆ 10 ಇಯರ್ ಮಾಡಿದ್ರೆ ಎಷ್ಟು ಸಿಕ್ಕಂಗಾಯಿತು? ಎವ್ರಿ ಇಯರು 11% ರಿಟರ್ನ್ ಸಿಕ್ಕಂಗಾಯಿತು. ಇವನೇನಾದರೂ ಕಮ್ಮಿಗೆ ಬಾಂಡ್ನ ಬೈ ಮಾಡಿದಾನಂದರೆ ಈಲ್ಡ್ ಜಾಸ್ತಿ ಆಗುತ್ತೆ, ಅಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇವನು ಇನ್ನೊಬ್ಬ ಯಾರಾದರೂ ಜಾಸ್ತಿಗೆ ಬಾಂಡ್ನ ಬೈ ಮಾಡ್ತಿದ್ದಾನಂದರೆ ಈಲ್ಡ್ ಕಮ್ಮಿ ಆಗುತ್ತೆ. ಈ ಈಲ್ಡ್ ಮೇಲೋಗೋದು ಕೆಳಗೋಗೋದನ್ನೇ ಇವಾಗ US ತೊಂದರೆ ಮಾಡ್ತಾ ಇರೋದು. ಈಗ ಚೈನಾ ಏನು ಮಾಡ್ತಿದ್ದಾನೆ? ಚೈನಾ ಅದೇ ರೀತಿ US ಗೌರ್ಮೆಂಟಿಂದ ಬಾಂಡ್ನ ಬೈ ಮಾಡಿದ್ದಾನೆ. US ಗೌರ್ಮೆಂಟ್ 10 ವರ್ಷ ಬಿಟ್ಟೆ ದುಡ್ಡು ಕೊಡೋದು. ಬಟ್ ಚೈನಾ ಏನು ಮಾಡ್ತಿದ್ದಾನೆ? ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಿದ್ದಾನೆ ಕಮ್ಮಿ ರೇಟ್ಗೆ ಸೆಲ್ ಮಾಡ್ತಾ ಇರೋದ್ರಿಂದ US ಈಲ್ಡ್ ಜಾಸ್ತಿ ಆಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ US ಗೌರ್ಮೆಂಟ್ಗೆ ಪ್ಯಾನಿಕ್ ಆಗಿಬಿಡುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ US ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಪೇ ಮಾಡಲ್ಲ. ಈ ಬಾಂಡ್ ಮಾರ್ಕೆಟಲ್ಲಿ ನೀವು ಹೆಂಗನ ತಲೆ ಕೆಡಿಸ್ಕೊಂಡು ಅಂತ ಬಿಟ್ಬಿಡ್ಬೋದು. ಆದರೆ US ಗೌರ್ಮೆಂಟ್ಗೆ ಎವ್ರಿ ಡೇ ದಿನ ನಡೆಸೋಕ್ಕೆ ಸಾಲ ಮಾಡಬೇಕು. ಎವ್ರಿ ಡೇ ಸಾಲ ಮಾಡ್ತಾರೆ. ಈವನ್ ಇಂಡಿಯನ್ ಗೌರ್ಮೆಂಟು ಮಾಡ್ತಾರೆ. ಎವ್ರಿ ಡೇ ಸಾಲ ಮಾಡ್ತಾರೆ. ಎವ್ರಿ 15 ದಿವಸಕ್ಕೊಂದ್ಸಲ ಸಾಲ ಮಾಡ್ತಾರೆ, ತಿಂಗಳಿಗೊಂದ್ಸಲ ಸಾಲ ಮಾಡ್ತಾರೆ. ಹೆಂಗೆ ಬಾಂಡ್ ಇಶ್ಯೂ ಮಾಡ್ತಾನೆ ಇರ್ತಾರೆ, ಹೊಸ ಬಾಂಡ್ಗಳು. ಈಗ ಬಾಂಡ್ ಮಾರ್ಕೆಟಲ್ಲೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗ್ತಾ ಇದೆ. ಓಕೆ, ಈಗ US ಗೌರ್ಮೆಂಟ್ ಏನಾದರೂ ಬಾಂಡ್ನ ಹೊಸದಾಗಿ ಇಶ್ಯೂ ಮಾಡಬೇಕಂದ್ರೆ ಈ ಇಂಟ್ರೆಸ್ಟ್ಗಿನ್ನ ಜಾಸ್ತಿನೇ ಇಂಟ್ರೆಸ್ಟ್ ರೇಟ್ ಪೇ ಮಾಡಬೇಕಿಲ್ಲ. ಅಂದರೆ ಜನ US ಗೌರ್ಮೆಂಟ್ ಹತ್ರ ಮತ್ತೆ ಯಾಕೆ ದುಡ್ಡು ಕೊಟ್ಟು ಬಾಂಡ್ನ ಬೈ ಮಾಡೋಕೆ ಹೋಗ್ತಾರೆ? ಮಾರ್ಕೆಟಲ್ಲೇ ಬೈ ಮಾಡೋಕೆ ಹೋಗ್ತಾರೆ. ಮಾರ್ಕೆಟಲ್ಲೇ ಕಮ್ಮಿ ಸಿಗ್ತಿದೆಯಲ್ಲ. ಇವಾಗ US ಗೌರ್ಮೆಂಟ್ಗೆ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಈಗ US ಗೌರ್ಮೆಂಟು ಬಾಂಡ್ ಮಾರ್ಕೆಟ್ಗಿನ್ನ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಾಗಲೇ ಹೊಸೊಬ್ರು ಬಂದ್ಬಿಟ್ಟು ಬಾಂಡ್ನ ಬೈ ಮಾಡ್ತಾರೆ. ಆಗ ಟ್ರಂಪ್ ಏನೇನು ಪ್ಲ್ಯಾನ್ ಮಾಡ್ತಿದ್ನಲ್ಲ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡೋಕ್ಕೆ ಏನೇನು ಪ್ಲ್ಯಾನ್ ಎಲ್ಲ ಇತ್ತಲ್ಲ, ಅದೆಲ್ಲನೂ ಉಲ್ಟಾ ಹೊಡೆದಂಗಲ್ಲ. ಮತ್ತೆ ಎಕನಾಮಿಕ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ತುಂಬ ದಿವಸ ಮೂಮೆಂಟ್ ಆಗಲ್ಲ, ಮತ್ತೆ US ಏನು ಮಾಡಬೇಕು? ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಪೇ ಮಾಡಬೇಕು. ಅದಕ್ಕೇ ಟ್ರಂಪ್ ಬಂದ್ಬಿಟ್ಟು ಈ ಟ್ಯಾರಿಫ್ ಪ್ಲ್ಯಾನ್ನ 90 ಡೇಸು ಪಾಸ್ ಮಾಡಿದ್ದೀನಿ ಅಂತ ಹೇಳಿರೋದು. ಚೈನಾಗೆ ಹೇಳಿದಾನೆ, ಚೈನಾಗೆ ಸ್ವಲ್ಪ 125% ನಾನು ಮತ್ತೆ ಹಾಕ್ತೀನಿ ಅಂತ ಹೇಳಿದ್ದಾನೆ. ಚೈನಾ ಜೊತೆಗೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾತಾಡ್ಕೊಂಡು ಸರಿಯಾಗ್ಬೋದು ಅನಿಸುತ್ತೆ. ಈಗ ಸದ್ಯಕ್ಕೆ ಬೇರೆ ದೇಶಗಳು ಸೆಲ್ ಮಾಡೋದು ಕಮ್ಮಿ ಮಾಡಲಿ ಅಂತ. ನಮ್ಮ ಇಂಡಿಯಾದ ಹತ್ರನೂ ಇದೆ, ಯುರೋಪ್ ಹತ್ರನೂ ಇದೆ, ಜಪಾನ್ ಹತ್ರ ಇದೆ, ರಷ್ಯಾ ಹತ್ರ ಇದೆ, ಎಲ್ಲರ ಹತ್ರನೂ ಇರುತ್ತಲ್ಲ. ಎಲ್ಲರೂ ಮಾರ್ಕೆಟಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದಕ್ಕೇ ಬೇರೆ ದೇಶಗಳ ಜೊತೆ ನಾವು ಪಂಗ ಇಟ್ಕೊಳೋದು ಬೇಡ, ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಟ್ರಂಪು ಬೇರೆ ದೇಶಗಳಿಗೆ ಕನ್ಸೆಷನ್ ಕೊಟ್ಟಿರೋದು. 3 ಮಂತ್ಸ್ ಬಿಟ್ಬಿಟ್ಟು ನೋಡ್ಕೊಳ್ಳೋಣ ಅಂತ. ಇದರಿಂದ ಏನಾಯಿತು, ನೀವು ನೆನ್ನೆ ನೋಡಿರ್ಬೋದು, ಬಾಂಡ್ ಈಲ್ಡ್ ಡೌನ್ ಆಗಿದೆ. ನೀವು ಈ ಚಾರ್ಟಲ್ಲಿ ನೋಡಿ, ಕಳೆದ 5 ದಿವಸದಲ್ಲಿ ಯಾವ ರೀತಿ ಬಾಂಡ್ ಈಲ್ಡ್ ಜಾಸ್ತಿ ಆಗಿದೆ, ಸಡನ್ಲಿ ಜಾಸ್ತಿ ಆಗಿದೆ, ಎಷ್ಟು ವೊಲೆಟೈಲ್ ಆಗ್ತಾ ಇದೆ. ಯಾಕಂದರೆ ಬಿಕಾಸ್ ಆಫ್ ಚೈನಾ ಓಪನ್ ಮಾರ್ಕೆಟಲ್ಲಿ ಬಂದು ಸೆಲ್ ಮಾಡ್ತಾ ಇದ್ದಾನೆ. ಬಾಂಡ್ ಸೆಲ್ ಮಾಡಿದ್ರೆ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತಲ್ವ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತಲ್ವಾ, ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇವಾಗ ನೋಡಿ, ಒಂದೇ ದಿವಸದಲ್ಲಿ ಯಾವ ರೀತಿ ಡೌನ್ ಆಗಿದೆ, ಇವಾಗ ಡೌನ್ ಆಗ್ತಾ ಇದೆ. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ, 3 ಮಂತ್ಸ್ ಆದಮೇಲೆ ಮತ್ತೆ ಇದು ಬರುತ್ತಾ ಇಲ್ವಾ ಅಂತ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಏನು ಇದು ಅಂತ. ಅದಕ್ಕೇ ಮಾರ್ಕೆಟು ಕಂಪ್ಲೀಟ್ಲಿ ರಿಯಾಕ್ಟ್ ಮಾಡಿರೋದು. ಈಗ ನೀವೇ ಯೋಚನೆ ಮಾಡಿ, 3 ಮಂತ್ಸ್ ಮಿಸ್ಟು ವಾಪಸ್ ಬರುತ್ತೆ ಅಂದರೆ ಇದು ಟ್ಯಾರಿಫು, ಮಾರ್ಕೆಟ್ ಈ ಥರ ರಿಯಾಕ್ಟ್ ಮಾಡ್ತಾ ಇತ್ತು. ಯಾಕಂದರೆ 3 ಮಂತ್ಸ್ ಆದಮೇಲೆ ಇದ್ದಿದ್ದೇ ಅಲ್ವಾ ತಲೆನೋವು, ಮತ್ತೇನೋ ಒಂದು ತರ್ತಾನೆ ಅಂತ ಯೋಚನೆ ಮಾಡ್ಬೋದಿತ್ತಾ? ಅದೇ ಹಂಗೆ ಒಂದೇ ಸಲ 15%, 12%, 13% ಮೇಲೋಗಿದೆ. ನಾನು ಇಲ್ಲೇನು ಹೇಳಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡಿ, ಸ್ವಲ್ಪ ಬುದ್ಧಿ ಓಡಿಸಿ, ಸ್ವಲ್ಪ ತಲೆ ಓಡಿಸಿ, ಇದರಲ್ಲಾದರೂ ತಲೆ ಓಡಿಸಿ, ಸ್ವಲ್ಪ ಯೋಚನೆ ಮಾಡಿ, ನೆಕ್ಸ್ಟ್ ಟ್ಯಾರಿಫ್ ಬರ್ಬೋದಾ ಇಲ್ವಾ ಅಂತ, ಏನಾಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಚೈನಾ ಜೊತೆ ಈಗ ಅಮೆರಿಕಾಗೂ ಚೈನಾಗೂ ಫೈಟ್ ಇದೆ. ಈಗ ಅಮೆರಿಕ ಏನಾದರೂ ಡೈರೆಕ್ಟಾಗಿ ಚೈನಾನ ಬಿಟ್ಟುಬಿಟ್ಟಿದ್ರೆ ಏನಾಗ್ತಾ ಇತ್ತು? ಯಾಕಂದರೆ ಇಂಡಿಯಾ ಓಪನ್ಲಿ ಬಂದ್ಬಿಟ್ಟು ಹೇಳಿರಲಿಲ್ಲ, ನಾನು ಜಾಸ್ತಿ ಮಾಡ್ತೀನಿ ನಿಂದು ಟ್ಯಾರಿಫು, ನಾನು ಹಾಕ್ತೀನಿ ಅಂತ. ಇಂಡಿಯಾ ಸುಮ್ಮನೆ ಕುಂತಿತ್ತು. ಚೈನಾನೇ ಅಮೆರಿಕ ಮುಂದೆ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಿದ್ದು, ನೀನು ಹಾಕಿದ್ರೆ ನಾನು ಹಾಕ್ತೀನಿ, ನಾನು ಹಾಕಿದ್ರೆ ನೀನು ಹಾಕ್ತೀನಿ ಅಂತ. ಈಗ ಅಮೆರಿಕ ಏನಾದರೂ ಡೈರೆಕ್ಟ್ ಚೈನಾನೂ ಇಲ್ಲ ನಾನು ಟ್ಯಾರಿಫ್ನ ಪಾಸ್ ಮಾಡ್ತೀನಿ ಅಂತ ಹೇಳಿದರೆ ಅಮೆರಿಕ ಜಗತ್ತಿನ ಎದುರಿಗೆ ಸೋತಂಗೆ ಆಗ್ತಾ ಇತ್ತು. ಚೈನಾ ಮುಂದೆ ಅಮೆರಿಕ ಸೋತಂಗೆ ಆಗ್ತಾ ಇತ್ತು. ಅದಕ್ಕೆ ಅಮೆರಿಕ ಈಗ ಅದನ್ನು ಸ್ಟಿಲ್ ಹೋಲ್ಡಿಂಗಲ್ಲಿ ಇಟ್ಟಿದೆ. ಕುತ್ಕೊಂಡು ಮಾತಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ಮಾಡ್ಕೊತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ಕೊಳ್ಲೇಬೇಕು. ಇದು ಲಾಂಗ್ ಟರ್ಮ್ ಗೇಮ್ ಇದು. ಬಟ್ ಚೈನಾನ ಇರೋಬರೋ ಬಾಂಡ್ ಎಲ್ಲ ತಮ್ಮನ್ನು ಸೆಲ್ ಮಾಡೋಕ್ಕಾಗಲ್ಲ. ಎಲ್ಲನೂ ಬಾಂಡ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಸೆಲ್ ಮಾಡ್ಬಿಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಚೈನಾಗೂ ಬೇಕಾಗಿರುತ್ತೆ. ಚೈನಾ ಲಾಸ್ ಮಾಡ್ಕೊಂಡಂಗೆ ಆಗುತ್ತಲ್ಲ ಓಪನ್ ಮಾರ್ಕೆಟಲ್ಲಿ ಬಂದು ಸೆಲ್ ಮಾಡಿದ್ರೆ. ಚೈನಾಗೂ ಗೊತ್ತು ಇದು ಲಾಂಗ್ ಟರ್ಮ್ವರೆಗೂ ನಡೆಯಲ್ಲ ಅಂತ. ಬಟ್ ನೀವು ಈ ಟ್ಯಾರಿಫು 90 ಡೇಸ್ ಆದಮೇಲೆ ಬರುತ್ತಾ ಇಲ್ಲ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ HSBCನವರು ಒಂದು ಹೊಸ ಫಂಡ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಫಂಡ್ ನೇಮ್ ಬಂದ್ಬಿಟ್ಟು ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಅಂತ. ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಈ ಫಂಡ್ ಇದೇ ತಿಂಗಳು 20ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ.